ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳಗ್ಗೆನೇ ಬೇಗ ಎದ್ದು ಇದು ಒಬ್ಬಟ್ಟನ್ನು ಮಾಡಿಕೊಟ್ಟೆ. ಅದು ಡೈಲಿ ಕೊಡೋದಲ್ವ, ಅದು ಕೊಟ್ಟೆ. ಈಗ ಅದೇ ರವೆ ಉಂಡೆ ಮಾಡಬೇಕು. ಚರ್ಚಿಗೆ ಹೋಗಿ ಬಂದೆ ಈಗಷ್ಟೇ. ಈಗ ಹೋಗಿ ಬಂದು ಈಗ ಕೆಲಸ ಮತ್ತೆ ಮಾಡಬೇಕು. ರವೆ ಉಂಡೆ ಮಾಡಿದ್ದೀನಿ. ಈಗ ಮತ್ತೆ ಅದೇ ನೋಡಿ ಇಷ್ಟು ರವೆ ಉಂಡೆ ಮಾಡಿ ಹೋಗಿದ್ದೆ. ಈಗ ಮತ್ತೆ ಮಾಡಬೇಕು. ಇಷ್ಟು ಇದೆ, ಇದನ್ನು ಹುರಿದು ಇಟ್ಟಿದ್ದೀನಿ. ಈಗ ಇದನ್ನು ಮಾಡಬೇಕು. ಈಗ ಡ್ರೆಸ್ ಚೇಂಜ್ ಮಾಡಿ ಈಗ ಮಾಡಲಿಕ್ಕೆ ಕೂತ್ಕೊಳ್ತೀನಿ. ಮತ್ತು ಇವತ್ತು ಅಡುಗೆಗೆ ಅಂದರೆ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಮೊದಲೇ ಡ್ರೆಸ್ ಚೇಂಜ್ ಮಾಡಿ ಈಗ ರವೆ ಉಂಡೆ ಮಾಡ್ಕೊಳ್ಬೇಕು. ಅದಾದಮೇಲೆ ಮಗನಿಗಂತ ಶಾವಿಗೆ ಮಾಡಿ ಇಟ್ಟಿದ್ದೆ. ಅವನು ತಿನ್ನಲಿಲ್ಲ, ಅವನು ಹಾಗೆ ಹೋಗ್ಬಿಟ್ಟಿದ್ದಾನೆ. ನೋಡಿ ಅದು ಶಾವಿಗೆ. ಅವನು ಈರುಳ್ಳಿ ಎಲ್ಲ ಹಾಕಿದರೆ ತಿನ್ನಲ್ಲ. ಈ ಥರ ದ್ರಾಕ್ಷಿ ಗೋಡಂಬಿ ಹಾಕಿ ಸಕ್ಕರೆ ಹಾಕಿ ಮಾಡಿಕೊಡ್ಬೇಕು ಅವನಿಗೆ. ಅದನ್ನಷ್ಟೇ ತಿಂತಾನೆ. ಆದರೆ ಇವತ್ತು ತಿಂದು ಹೋಗಲಿಲ್ಲ, ಲೇಟ್ ಆಯ್ತು ಅಂತ ಹೋದ. ಏನು ನಾನು ಚರ್ಚಿಗೆ ಹೋಗಿದ್ದೆ. ನಾನು ಬರುವಷ್ಟರಲ್ಲೇ ಅವನು ಹೋಗಿದ್ದಾನೆ. ಇದು ತುಂಬ ಚೆನ್ನಾಗಾಗುತ್ತೆ ನೋಡಿ. ಬೇಗ ಅಂದರೆ ನಂಗೆ ಚರ್ಚಿಗೆ ಹೋಗೋ ಸಲುವಾಗಿ ನಾನು ಬೇಗ ಮಾಡಿಟ್ಟು ಹೋದೆ. ಹಿಂದೆ ದ್ರಾಕ್ಷಿ, ಖರ್ಜೂರ, ಬಾದಾಮಿ ಎಲ್ಲ ಹಾಕಿದ್ದೀನಿ. ಇದು ಚೆನ್ನಾಗಾಗುತ್ತೆ. ಅವನಿಗೆ ತುಂಬ ಇಷ್ಟ ಇದು ಅಂದರೆ ಯಾಕೋ ತಿಂದೆ ಹೋಗಿದ್ದಾನಪ್ಪ. ಬಂದು ತಿಂತಾನೆ ಕೆಳಗೆ. ಇದನ್ನು ನೋಡಿ ಬೂಂದಿ ಲಾಡು ಮಾಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇದು ನೋಡಿ, ಇದು ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿತ್ತು ಬೂಂದಿ ಲಾಡು. ಈಗ ನೋಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಈಗ ರವೆ ಉಂಡೆ ಮಾಡಲಿಕ್ಕೆ ಕೂತ್ಕೊಳ್ಬೇಕೀಗ. 2 ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಹಾಕಿ ಈಗ ಇದರಲ್ಲಿ ಈಗ ಹಾಕಿ 2 ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಇದು ತುಂಬಿದೆ. ಈಗ ಇದು ಮಾಡಬೇಕು. ರವೆ ಉಂಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ನಾನು ಡೈಲಿ ಮಾಡೋ ಕೆಲಸ. ಇದನ್ನು ನಾನು ಪದೇ ಪದೇ ವಿಡಿಯೋದಲ್ಲಿ ಹಾಕ್ತಾ ಇರಲ್ಲ. ಯಾಕಂದರೆ ಯಾವುದಾದ್ರೂ ಹೊಸ ರೆಸಿಪಿ ಮಾಡಿದಾಗ ಮತ್ತೆ ಹಾಕ್ತೀನಿ. ಇದು ನಾನು ಡೈಲಿ ಕೊಡೋದೇ ಅದು ಶಾಪ್ಗಳಿಗೆಲ್ಲ ಕೊಡೋದು. ಅದಕ್ಕೆ ನಾನು ಇದನ್ನು ಡೈಲಿ ಹಾಕ್ತಾ ಇರಲ್ಲ. ಆದರೆ ಈಗ ದೀಪಾವಳಿ ಸಲುವಾಗಿ ಈಗ ತುಂಬ ಆರ್ಡ್ರ್ ಇದೆ. ಅದಕ್ಕೆ ಒಬ್ಬಟ್ಟು ಕೊಟ್ಟಾಯಿತು. ಇವತ್ತಿಂದು ರೂಟೀನ್ ಮುಗೀತು. ಒಬ್ಬಟ್ಟು ಮುಗಿಸಿ ಈಗ ಚರ್ಚಿಗೆ ಹೋಗಿ ಬಂದು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ ಈಗ ಅದನ್ನೇ ಮಾಡ್ತೀನಿ. ಇದನ್ನೇ ಪದೇ ಪದೇ ತೋರಿಸಿದರೆ ನಿಮಗೆಲ್ಲ ಬೋರ್ ಆಗುತ್ತೆ ಅಂತ ನಾನು ಇದನ್ನು ಡೈಲಿ ತೋರಿಸಲ್ಲ.
ಈಗ ಮತ್ತೆ ವೆಜ್ ಪಲಾವ್ ಮಾಡುವಾಗ ಅದನ್ನು ತೋರಿಸ್ತೀನಿ. ಆಯಿತು, ಇಷ್ಟೇ. ಇನ್ನು ಕಡೆಗೆ ಸಿಗ್ತೀನಿ ನಿಮಗೆ. ಇದು ನೋಡಿ, ಈಗ ದೀಪಾವಳಿ ಹಬ್ಬಕ್ಕೆ ಇದು ಮಾಡ್ತಾ ಇದ್ದೀನಿ. ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬೈ ಫ್ರೆಂಡ್ಸ್.